ಮೇಡಮ್, ಇವತ್ತು ಏನಂದ್ರೆ ನಮ್ಮ ಚಾಮರಾಜಪೇಟೆನಲ್ಲಿ ಒಂದು ಧರ್ನಾ ಕೂತ್ಕೊಳ್ಳೋಣ ಅಂತ ಮೈಸೂರು ಬಂದ್ ಮಾಡಬೇಕು ಅಂತ ಇದ್ದಿದ್ದು. ಪೊಲೀಸು ಅವಕಾಶ ಕೊಟ್ಟಿಲ್ಲ. ಯಾಕೆ ಮಾಡ್ತೀರಾ ಅಂತ. ಅದೇ ಜಮೀರಣ್ಣ ಬಗ್ಗೆ ಈ ಥರ ನಿಮಗೆಲ್ಲ ಗೊತ್ತಲ್ಲ ಮಾಧ್ಯಮದಲ್ಲಿ ಏನೇನಾಗ್ತಿದೆ ಅಂತ. ಅದು ಯಾರ್ದು ಸೃಷ್ಟಿ ಹತ್ಕೊಂಡು ಸುಮ್ಗೆ ದಾವಣಗೆರೆದು ಹತ್ಕೊಂಡು ಏನೇನೋ ಮಾಡಕ್ಕೆ ಹೋಗ್ತಿದ್ದಾರೆ. ಆದರೆ BZ ಜಮೀರ್ ಅಹಮದ್ ಸಾಹೇಬ್ರು ಹೆಂಗಂತೆ ವ್ಯಕ್ತಿ ಇಲ್ಲಿ ಎಲ್ಲ ಜನಕ್ಕೆ ಕರ್ಕೊಂಡು ಹೋಗೋ ಜೊತೆಯಲ್ಲಿ ಹಿಂದೂ ಮುಸ್ಲಿಂ ಎಲ್ಲರಿಗೆ ಒಂದಾಕಿ ತಗೊಂಡೋಗೋದು. ಇವ್ರದ್ದು ಏನಾಯ್ತು ಅಂದರೆ ಸಿದ್ದರಾಮಯ್ಯ ಸರ್ ಜೊತೆಯಲ್ಲಿ ಇದ್ದು ಒಳ್ಳೆ ಕೆಲಸ ಕತ್ಕೊಂಡಿದ್ದಾರೆ. ಇವರು ಪಾಲಿಟಿಕ್ಸ್ನಲ್ಲಿ ಒಳ್ಳೆ ಎಲ್ಲರಿಗೆ ಸೇವೆ ಮಾಡ್ತಿದ್ದಾರೆ. ಎಲ್ಲಿ CM ಆಗಿಬಿಡ್ತಾರೆ ನಾಳೆ ದಿವಸ ಮುಸ್ಲಿಂನಲ್ಲಿ ಅಂತ ಹೇಳ್ಬಿಟ್ಟು ಇವ್ರಿಗೆ ಕಟ್ ಮಾಡ್ತಿದ್ದಾರೆ. ಯಾವುದೋ ಒಂದು ಸೃಷ್ಟಿ ಎತ್ಕೊಂಡು ಕಟ್ ಮಾಡ್ತಿದ್ದಾರೆ. ಅದು ನಾವು ಅದು ಮಾಡೋಕ್ಕಾಗಲ್ಲ. ಜಮೀರಣ್ಣ ಅಂತ ಜೊತೆಯಲ್ಲಿ ಎಲ್ಲ ಜನ ಇದ್ದಾರೆ. ಕರ್ನಾಟಕ ಜನ ಜಮೀರಣ್ಣ ಜೊತೆಯಲ್ಲಿ ಇದ್ದಾರೆ. ಹಿಂದೂ ಮುಸ್ಲಿಂ ಎಲ್ಲರೂ ಇದ್ದಾರೆ. ಅವ್ರಿಗೆ ಡೆಪ್ಟಿ CM ಕೊಡಬೇಕು. ಡೆಪ್ಟಿ CM ಸ್ಥಾನ ಕೊಟ್ಟರೆ ಸರಿ, ಇಲ್ಲ ಅಂದರೆ ನಾವು ಇದು ಧರ್ನಾ ಮಾಡ್ತೇ ಇರ್ತೀನಿ. ಇವತ್ತು ಮೈಸೂರು ರೋಡ್ ಫುಲ್ ಬಂದ್ ಮಾಡಬೇಕಾಗಿತ್ತು. BK ಅಲ್ತಾಫ್ ಖಾನ್ ಚೇರ್ಮನ್ ಅವರು ಎಲ್ಲರೂ ಬಂದು ಇಲ್ಲಿ ಮಾಡಬೇಕಂದಿದ್ದು. ನಮ್ಮ ಏರಿಯಾದವರು ದೊಡ್ಡವರು ಎಲ್ಲರೂ ಇವರೆಲ್ಲ ಎಲ್ಲರೂ ಬಂದು ಇಲ್ಲಿ 10,000 ಜನ ಸೇರ್ಕೊಂಡು ಮೈಸೂರು ರೋಡ್ ಬಂದ್ ಮಾಡ್ಬೇಕಂತಿದ್ದು. ಅದಕ್ಕೆ ಯಾರೋ ಬೇಡ ಅಂತ ಹೇಳ್ಬಿಟ್ಟು ಇದು ಧರ್ನಾ ಮಾಡಿದ್ದಾರೆ. ಇದು ಹಂಗೆ ಇದ್ರೆ ಈ ಕರ್ನಾಟಕನಲ್ಲಿ ದಿವಸ ಧರ್ನಾ ಆಗ್ತಿದ್ದೆ. ನೀವು 23 ತಾರೀಕಿಂದ ಯಾರಿಗೆ ನಿದ್ದೆ ಇಲ್ಲ ಚಾಮರಾಜಪೇಟೆ ಅವ್ರಿಗೆ, ಕರ್ನಾಟಕ ಅವ್ರಿಗೆ ಒಂದು ಟೆನ್ಷನ್ ಐತೆ. BZ ಜಮೀರ್ ಅಹಮದ್ ಸಾಬ್ ಅಷ್ಟು ಒಳ್ಳೆಯವರು, ಅವ್ರಿಗೆ ಹೋಗಿ ಹಿಂಗೆ ಮಾಡ್ತಾ ಇರಲ್ಲ ಕಾಂಗ್ರೆಸ್ನಲ್ಲಿ ಅಂತ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಹೈಕಮಾಂಡ್ ಅನೌನ್ಸ್ ಮಾಡಿದಾಗ 4 ಖಾತೆಗೆ DCM ಸ್ಥಾನ ಕೊಡ್ತೀನಿ ಅಂತ ಹೇಳಿದ್ರು. ಅದರಲ್ಲಿ ಜಮೀರ್ ಅಹಮದ್ ಅವರ ಹೆಸರು ಕೂಡ ಕೇಳಿ ಬರ್ತದೆ. ಜಮೀರ್ ಅಹಮದ್ ಹೆಸರು ಬಂದು BZ ಜಮೀರ್ ಅಹಮದ್ ಸಾಹೇಬ್ರ ಹೆಸರು ಬಂದು ಫಸ್ಟ್ ನಂಬರ್ ಇತ್ತು ಡಿಸೆಂನಲ್ಲಿ. ಎಲ್ಲರೂ ಖುಷಿ ಪಟ್ಟು ಬಿಡಪ್ಪ ನಮ್ಮ ಅಣ್ಣ, ನಾವೆಲ್ಲ ಕಾಂಗ್ರೆಸ್ ಕೆಲಸ ಮಾಡಿದ್ದೀನಿ, ಒಳ್ಳೆ ಇತ್ತು ಬಿಡಿ, ಏನೋ ಒಂದು ಸಿಕ್ತು ಕಾಂಗ್ರೆಸ್ನಲ್ಲಿ ಅಂತ. ಆಮೇಲೆ ಕಾಂಗ್ರೆಸ್ನಲ್ಲಿ ಮೋಸ ಮಾಡಿಬಿಟ್ರು, ಕರೆದೇ ಇಲ್ಲ ಫಸ್ಟ್ ರೌಂಡ್ನಲ್ಲಿ. ಅದು ಎಲ್ಲರಿಗೂ ದುಃಖ ಇದ್ದು. ಅದಕ್ಕೆ ನಾವೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇರೋದು. DCM ಸ್ಥಾನ ಕೊಡಬೇಕು. ಇವರು ಇದೆಲ್ಲ ಬಿಟ್ಟು ಕಾಂಗ್ರೆಸ್ ಅವರು ಜಮೀರಣ್ಣಗೆ ತಗೊಂಡು DCM ಸ್ಥಾನ ಕೊಟ್ಟರೆ ಎಲ್ಲರೂ ನಮ್ದಿಗಿರ್ತಾರೆ. ಇಲ್ಲ ಅಂದರೆ ಕಾಂಗ್ರೆಸ್ ಪರವಾಗಿ ಯಾರು ಇರಲ್ಲ, ಮುಸ್ಲಿಂ ಅವರು ಯಾರು ಇರಲ್ಲ. ಮನೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಒಳ್ಳೆ ಏಟ್ ಸಿಕ್ತಿದೆ, ಯಾರು ಮತ ಹಾಕಲ್ಲ, ತಿರ್ಗಾ BJP ಬಂದ್ಬಿಡ್ತಿದ್ದೆ. ಈ ತರ ಮಾಡ್ತಾ ಇದ್ರೆ ತಪ್ಪಿದ್ದಾರೆ. ಕೊಟ್ಟ ಮಾತು ಮಾಡ್ಬೇಕಿಲ್ಲ. ಅವರೇ ಅನೌನ್ಸ್ ಮಾಡಿದ್ರು, ಅವರೇ ಪೇಪರ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಬಿಟ್ಟು ಮಾಡಿಲ್ಲ. ಇಲ್ಲ ಆಯ್ತು, ಏನು ಹೆಚ್ಚೆ ಕಮ್ಮಿ ಏನೋ ಯಾರು ಲೋಕಲ್ ಒಂದು ವಿಡಿಯೋ ಹಾಕಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಅದೇನಾಗ್ತದೆ ನೋಡ್ಬೇಕು. ಅವರು ಇವಾಗ ಜಮೀರಣ್ಣಗೆ ಬೇಡ ಹಂಗಂದ್ರೆ ಹೇಳಿದ್ರೆ ಹೆಂಗೆ? ಅದು ನಾವೆಲ್ಲ ಒಪ್ಕೊಳ್ಳಲ್ಲ. ಅದು ಏನಾಗ್ತಿದ್ದೆ ಆಗಲಿ. ನಾವಿವತ್ತು ಮೈಸೂರು ರೋಡ್ ಫುಲ್ಲು ಬಂದ್ ಮಾಡೋಕ್ಕಿದ್ದು. ಅದು ಏನೇನಾಗ್ತಿದ್ದು ಗೊತ್ತಿಲ್ಲ ಅಲ್ಲಿ ಮೈಸೂರು ರೋಡ್ನಲ್ಲಿ. ನಾವೆಲ್ಲ ಜಮೀರಣ್ಣಗೆ ಜೀವ ಕೊಡೋಕೆ ರೆಡಿ. ಎಲೆಕ್ಷನ್ ಒಟ್ಟಿಲ್ಲ, ಜೀವ ಕೊಡೋಕೆ ರೆಡಿ. ನಾವೆಲ್ಲ ಒಂದು ಇಲ್ಲಿ ನಮ್ಮ ಕರ್ನಾಟಕ ಒಂದು, ಎಲ್ಲರೂ ಜಮೀರಣ್ಣ ಜೊತೆನಲ್ಲಿರೋದು. ಅವ್ರಿಗೆ DCM ಸ್ಥಾನ ಕೊಡಬೇಕು, ನಮ್ದು ಅಷ್ಟೇ. ಸರ್ಕಾರಕ್ಕೆ ಏನು ಹೇಳಿ ಮೇಡಮ್, ಇವಾಗ ನೋಡಿ ಸರ್ಕಾರ ಇವಾಗೆ ಕೂತ್ಕೊಳ್ಳಿದ್ದು. ಇವಾಗೇ 3 ಜನ ರಾಜೀನಾಮೆ ಕೊಟ್ಟಿದ್ದಾರೆ ಮಿನಿಸ್ಟರಿಂದ. ನಮ್ಮ ಸರ್ಕಾರ ಇವಾಗ ನೋಡ್ಕೊಳ್ಳಿ. ಸಿದ್ದರಾಮಯ್ಯ ಸರ್ ಇದ್ರು, ಏನು ತೊಂದರೆ ಆಗಿಲ್ಲ. ಇವಾಗೆ 3 ಜನ ರಾಜೀನಾಮೆ ಕೊಟ್ಬಿಟ್ರು. ಯಾರು ಕೊಟ್ಟಿದ್ದು? ಈ ಹೊಸ MLAಗಳು ಇಲ್ಲ, ಒಂದ್ಸಲಿ ಗೆದ್ದಿದ್ದಿಲ್ಲ ಪಾಪ. ಅವರು 8 ಸಲ ಗೆದ್ದಿರೋದು, 6 ಸಲ ಗೆದ್ದಿರೋದು. ಅವರೇ ರಾಜೀನಾಮೆ ಕೊಟ್ಟರೆ ನಿಮ್ಮ ಪಾರ್ಟಿನಲ್ಲಿ ಆ ಥರ ಇದ್ರೆ ಹೆಂಗೆ ನಡೀತಿದೆ? ಎಲ್ಲ ನೀವು BJPಗೆ ಅವಕಾಶ ಮಾಡಿಕೊಡ್ತಿದ್ದೀರಾ. ಚೆನ್ನಾಗಿತ್ತು, ಏನು ತೊಂದರೆ ಇರಲಿಲ್ಲ. ಯಾರು ನಿಮ್ಮ ಮಿನಿಸ್ಟರ್ಗೆ ಯಾರು ರಾಜೀನಾಮೆ ಕೊಟ್ಟಿಲ್ಲ, ಒಳ್ಳೆ ನಡ್ಕೊಂಡು ಹೋಗ್ತರು. ಹಿಂದೂ ಮುಸ್ಲಿಂ ಎಲ್ಲ ಜಾತಿ ಒಳ್ಳೆ ಹೋಗ್ತು, ಯಾರು ಏನು ತೊಂದರೆ ಆಗಿಲ್ಲ. ಇವಾಗ ನಿಮ್ಗೆ ಗೊತ್ತು ಏನು ತೊಂದರೆ ಆಯ್ತಾ ಸಿದ್ದರಾಮಯ್ಯದು? ಏನು ತೊಂದರೆ ಆಯ್ತಾ? ಸಿದ್ದರಾಮಯ್ಯ ಸರ್ ಕೂತ್ಕೊಂಡು ಒಳ್ಳೆ ನಡ್ಕೊಂಡು ಹೋಗಿದ್ರು ಪಾರ್ಟಿ, ಯಾರಿಗೇನು ತೊಂದರೆ ಇಲ್ಲ. BJPಗೆ ಭಯ ಇತ್ತು, ಸಿದ್ದರಾಮಯ್ಯ ಸರ್ ಹಿಂಗೆ ಇದ್ರೆ ನೆಕ್ಸ್ಟ್ ಬಂದು ನಾವು ಬರಲ್ಲ ಅಂತ. ಇವಾಗ BJPಗೆ ಧೈರ್ಯ ಬಂದ್ಬಿಟ್ಟು ಇವಾಗ ನಾವು ಬರ್ತೀನಿ ಅಂತ, 28ಗೆ ನಾವು ಇದ್ದೀನಿ ಅಂತ ಅವ್ರಿಗೇನು ಧೈರ್ಯ ಬಂದಿದ್ದೆ. ಇವಾಗ ಜಮೀರಣ್ಣಗೆ ನೀವು ಸೇರ್ಕೊಂಡು ಎಲ್ಲ ಬಿಟ್ಟು ಹೋಗಿದ್ರೆ 28ಕ್ಕೆ ತಿರ್ಗಾ ಕಾಂಗ್ರೆಸ್ ಬರ್ತೀವಿ. ಇಲ್ಲ ಜಮೀರಣ್ಣ ನೀವು ಮೋಸ ಮಾಡಿದ್ರೆ ಕಾಂಗ್ರೆಸ್ ಬರೋದಿಲ್ಲ, ಯಾರು ಓಟ್ ಹಾಕಲ್ಲ ಮುಸ್ಲಿಂ ಅವರು. ಎಲ್ಲರಿಗೂ ದುಃಖ ಆಗಿದ್ದೆ ಮನಸ್ಸಿಗೆ. ಅದು ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. DCM ಸ್ಥಾನ ಕೊಡಿ, ಜಮೀರಣ್ಣ ಜೊತೆಗೆ ಕಾಂಗ್ರೆಸ್ ಇರ್ತಿದ್ದೆ, ನಮ್ಮ ಮುಸ್ಲಿಮು ಹಿಂದೂ ಬೈ ಎಲ್ಲರ ಜೊತೆ. ನಮ್ಗೇನಿಲ್ಲ,
ಜಮೀರಣ್ಣ ನಮ್ದು ಇದಾರಲ್ಲ ಅವ್ರಿಗೆ DCM ಮಾಡಬೇಕು, ನ್ಯಾಯ ಬೇಕು ನಮ್ಗೆ. ನಮ್ಮ ಚಾಮರಾಜಪೇಟೆ ಕ್ಷೇತ್ರಕ್ಕೆ ಬೇಜಾನ್ ಜನಗೆ ಮುಸ್ಲಿಮ್ಸ್, ಸಿಖ್ಸ್, ಸಿಖಾಯಿ ಎಲ್ಲಾರ್ಗೂ ಮಾಡಿದ್ದಾರೆ, ಯಾರಿಗೂ ಬೇವ ಭಾವ ಮಾಡಿಲ್ಲ ಅವರು. ನಮ್ಗೆ ನಮ್ಮ ಅಣ್ಣನಿಗೆ ಇದು ಬೇಕು, DCM ಸ್ಥಾನ ಬೇಕು ಅಂತ ನಾವು ಒಂದು ಹೋರಾಟ ಮಾಡ್ತಾ ಇದೀವಿ ಮೇಡಮ್, ಅಷ್ಟೇ. ಹೈಕಮಾಂಡ್ ಏನ್ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಎಲ್ಲಾರ್ಗು. ಅವ್ರಿಗೂ ಎಲ್ಲಿ ಯೋಚನೆ ಮಾಡಿ ಏನಿರೋದು ಒಳ್ಳೆ ಸೀಟ್ ಮಾಡಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡಿ. ಎಲ್ಲಾರ್ಗೂ ಒಳ್ಳೆ ಮಾಡಿದ್ದಾರೆ. ಎಲ್ಲ ನೋಡಿರೋ ಜನ ಎಲ್ಲಾರ್ಗೂ ಗೊತ್ತು ಅವ್ರು ಎಷ್ಟು ಓಡಾಟ ಮಾಡಿದ್ದಾರೆ, ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಎಲ್ಲ ನೋಡಿದ್ರು ಅವ್ರಿಗೆ ಅನ್ಯಾಯ ಮಾಡ್ತಾ ಇರೋದು. ನಮಗೆ ನ್ಯಾಯ ಬೇಕು. ಸರ್, ಅನ್ಯಾಯ ಅಂತ ಹೇಳ್ತಿದ್ರೆ ಯಾವ ರೀತಿ ಅನ್ಯಾಯ ಮಾಡ್ತಿದೆ ಕಾಂಗ್ರೆಸ್ ಅವರು? ಅವ್ರಿಗೆ ಎಲ್ಲ ಕಷ್ಟಪಟ್ಟವ್ರಿಗೇನೆ ಬಿಟ್ಬಿಟ್ಟು ಬೇರೆಯವ್ರಿಗೆ ಇದ್ ಮಾಡ್ತಾ ಇದ್ರೆ ಅದು ನ್ಯಾಯನೇ. ಅನೌನ್ಸ್ ಆಗಿಲ್ವಲ್ಲ, ಅದ್ರಲ್ಲಿ ಬರೋ ಚಾನ್ಸಸ್ ಇದೆಯಲ್ಲ? ಅನ್ಯಾಯ ಅದೆಲ್ಲ ನ್ಯಾಯನೇ ಮಾಡ್ತಾ ಇರೋದು, ಎಲ್ಲ ಅನ್ಯಾಯನೇ. ಯಾವ ತರ ಎಲ್ಲೂ ನ್ಯಾಯನೇ ಇಲ್ಲ, ನ್ಯಾಯನೇ ಇಲ್ಲ. ಈ ಪ್ರಪಂಚನಲ್ಲಿ ಹುಟ್ಟಿರೋದು ನಾವು ಎಲ್ಲ ಸುಮ್ನೆ ಇದ್ ಮಾಡ್ತಾರೆ. ನೀವು ಈಗ ಅನ್ಯಾಯ ಮಾಡ್ತಿದ್ದಾರೆ ಕಾಂಗ್ರೆಸ್ ಗವರ್ಮೆಂಟ್ ಅಂತ ಹೇಳಿದ್ರಿ, ಯಾವ ತರ ಅನ್ಯಾಯ ಮಾಡ್ತಿದ್ದಾರೆ? ಎಲ್ಲ ಮಾಡ್ತಾ ಇದಾರಲ್ಲ, ಅನ್ಯಾಯನೇ. ಅವ್ರಿಗೆ ಯಾರಿಗೆ ಕೊಡ್ಬೇಕು ಸೀಟ್ ಅವ್ರಿಗೆ ಕೊಡ್ತಾ ಇಲ್ಲ, ಯಾರಿಗೆ ನ್ಯಾಯ ಬೇಕು ಅವ್ರಿಗೆ ಇದ್ ಮಾಡ್ತಾ ಇಲ್ಲ. ಸುಮ್ನೆ ಮೋಸನೇ ಮಾಡ್ತಾ ಇರೋದು ಎಲ್ಲಾರು. ಅವ್ರಿಗೆ ಬೇಕಾಗಿರೋರಿಗೆ ಮಾತ್ರ ಖಾತೆಗಳನ್ನ ಕೊಡ್ತಿದ್ದಾರೆ. ಅವ್ರಿಗೆ ಯಾರು ಬೇಕೋ ಅವರು ಚಾಯ್ಸ್ ಮಾಡ್ತಾರೆ, ಬೇರೆಯವ್ರಿಗೆ ಬಿಟ್ಬಿಡ್ತಾರೆ. ಅದೇ ಹೇಳ್ತಾರಲ್ಲ ಜನ, ಯಾವಾಗ ಯಾರು ಹೆಲ್ಪ್ ಮಾಡ್ತಾರ ಅವ್ರಿಗೆ ಅನ್ಯಾಯ ಮಾಡ್ತಾರ ಅಂತ, ಆ ತರ